ನೋಡಿ ನೇರೇ ಪಾಲ ಹೇಳ್ಬೋದು. ಇಂಡೋನೇಷಿಯನ್ ಥೀಮ್ಡ್ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಂತೂ ಇದಾನೆ. ಅಷ್ಟೇ ಗೊತ್ತಿರೋದು. ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಆಟೋ ಸಿಂಡಿಕೇಟ್ ಏನಪ್ಪ ಮಾಡ್ತಾವ್ರು ರೈಲ್ವೆ ಸ್ಟೇಷನಲ್ಲಿ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಬನ್ನಿ. ನನ್ನ ಟ್ರೈನ್ ಬಂದು ಪ್ಲಾಟ್ಫಾರ್ಮ್ ನಂಬರ್ 6. ಆ ಸ್ಟೆಪ್ಸ್ನಲ್ಲಿ ಹಿಡಿಯೋಣಪ್ಪ, ಇವ್ರು ಲೇಟ್ ಮಾಡ್ತಾರೆ ನೋಡಿ. ಎಷ್ಟು ರಶ್ ಇದೆ. ಇದೇ ನಮ್ಮ ಕಂಪಾರ್ಟ್ಮೆಂಟು B9 ಅರೈವ್ ಆಗಿದ್ದೀನಿ. ನಮ್ಮ ಹುಡುಗ ಒಬ್ಬನು ಬರಬೇಕು. ಅಲ್ಲಿ ಬಂದ ಹುಡುಕ್ತಾವನೆ ಕನ್ಫ್ಯೂಸ್ ಆಗ್ತಾವನೆ ಆ್ಯಕ್ಚುಲಿ. ನೋಡಿ, ಆ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದಾನಲ್ಲ ಅವನೇ. ಅವರು ಬ್ಲಾಗ್ ಮಾಡ್ಕೊಂಡು ಬರ್ತಾರೆ. ಪವನ್ ಬ್ರೋ, ಏನ್ ಬ್ರೋ? ಹಾಯ್ ಬ್ರೋ, ಆರಾಮ? ನಂಗೆ ನಿಮ್ಗೆ ನೋಡಿದ ತಕ್ಷಣ ಸಮಾಧಾನ ಆಯ್ತು ನನಗೆ. ಸರಿ, ನಡೀರಿ ಹತ್ತಣ. ಯಾವ್ದು ಸೀಟ್ ನಂಬರು? ಹಾಂ, ಇದೇ ಸೀಟ್ ನಂಬರು. ಎಂತ ಹಿಂಸೆ! ಬರೀ 10 ನಿಮಿಷ ಇದೆ, ಅಷ್ಟು ಲೇಟಾಗಿ ಬಂದವ್ರೆ. ಬರೀ 10 ನಿಮಿಷ ಇದೆ, ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಏನು ಕತೆ ಇವ್ರದು? ಟ್ರೈನಲ್ಲಿ ಫಸ್ಟ್ ಟೈಮಾ? ಲೈಫಲ್ಲೇ ಫಸ್ಟ್ ಟೈಮಾ? ಅಬ್ಬಾ ನೋಡಿ, ಲೈಫಲ್ಲೇ ಫಸ್ಟ್ ಟೈಮು. ಪವನ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮುಂಚೆ ಹೋಗಿದ್ದೀನಿ, ಬಟ್ ನಾನು ಲಾಸ್ಟ್ ಟ್ರಾವೆಲ್ ಮಾಡಿದ್ದು 2008 ಅನ್ಕೋತೀನಿ. ನಾನು ತುಂಬ ಟ್ರೈನಲ್ಲಿ ಓಡಾಡಿಲ್ಲ, ಬಟ್ ಇವಾಗಲೇ ಹತ್ತಿರೋದು. ಬನ್ನಿ ಹೋಗೋಣ ಒಳಗಡೆ. ಸೀಟ್ ನಂಬರು 1 and 2. ಹೆಂಗಿದೆ ಬ್ರೋ ಟ್ರೈನು? ಚೆನ್ನಾಗಿದೆ ಬ್ರೋ. ವಿಂಡೋ ಓಪನ್ ಮಾಡೋಕ್ಕಾಗಲ್ಲ, ಇವಾಗಲೇ ಗೊತ್ತಾಗಿದೆ. AC ಅಲ್ಲ, AC ನಾನು ವಿಂಡೋ ಓಪನ್ ಮಾಡೋಕ್ಕಾಗಲ್ಲ. ಇದಾಗಿದ್ದರೆ ಓಪನ್ ಮಾಡೋದಾಯಿತು. ಬೇರೆದು ನಾರ್ಮಲ್. ಆಲ್ಮೋಸ್ಟ್ ಬೆಳಗ್ಗೆ 7 ಗಂಟೆ ಟೈಮು. ಸೀನರಿ ನೋಡಿ ಸಕ್ಕತ್ತಾಗಿದೆ. ಇದನ್ನು ನೋಡಿ, ನಮ್ಮ ಪವನ್ ಇನ್ನೂ ಮಲಗಿದ್ದಾನೆ. ಐ ಥಿಂಕ್ ಇವರು ಲೇಟ್ ಎದ್ದೇಳೋದು. ಅಷ್ಟೊತ್ತಿಗೆ ನೀನು ಆಚೆಗಡೆ ಡೋರ್ ಹತ್ರ ಹೋಗಿ ತೋರಿಸ್ಕೊಡ್ತೀನಿ ನೋಡಿ. ಟ್ರೈನಲ್ಲಿ ಹೋಗೋದು ಅಂದರೆ ಇದೊಂದು ಅಡ್ವಾಂಟೇಜ್. ಒಳ್ಳೆ ಸೀನರಿ, ಸನ್ರೈಸು ನೋಡಿ. ಹೆವಿ ವ್ಯೂ. ಎಕ್ಸಸೈಸ್ ಮಾಡ್ತಾವನೆ ಪವನ್. ಟ್ರೈನಿಂದ ಹಿಡಿದ್ಬಿಡು ಹೋಗ್ಬಿಟ್ಟು. ಅದು ರೈಲ್ವೆ ಸ್ಟೇಷನ್ನು. ನಾವು ರೈಲ್ವೆ ಸ್ಟೇಷನ್ ಹಿಡಿದ್ಬಿಟ್ಟು ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇದು ಬಸ್ ಸ್ಟಾಪ್. ಇಲ್ಲಿ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪಲ್ಲಿ ನಾವು ಎಲ್ಲಿ ಬಸ್ ಹತ್ತಬೇಕು? ಹೌದು, ಅದೇನು ಸ್ಟೇಷನ್ ಅಂತ ಹೇಳಿಲ್ಲಲ್ಲ? ಕೋಟಯಂ ರೈಲ್ವೆ ಸ್ಟೇಷನ್ನು. ಕೋಟಯಮಿಂದ ಪಾಲ ಅಂತ ಒಂದು ಲೊಕೇಶನ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬಸ್ ಇವಾಗ ಏನು ಅಂದರೆ, ಇಲ್ಲಿ ಒಂದೇ ಒಂದು ಕೂಡ ಇಂಗ್ಲೀಷ್ನಲ್ಲಿ ಯಾರೂ ಒಂದು ಬೋರ್ಡು ಹಾಕಿಲ್ಲ. ನಾವು ಎಲ್ಲೂ ಹುಡ್ಕೊಂಡು ಯಾವ ಬಸ್ ಹತ್ತಬೇಕು ಗೊತ್ತಿಲ್ಲ. ಪ್ಲಸ್ ಅವ್ರಿಗೆ ತುಂಬ ಟೈಮು ನಮ್ಮ ಭಾಷೆನೂ ಅರ್ಥ ಆಗಲ್ಲ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ. ಕಷ್ಟ ಇದೆ ಗೈಸ್, ಕಷ್ಟ ಇದೆ. ಬನ್ನಿ, ನಿಮಗೆ ಕಷ್ಟ ಎಲ್ಲ ತೋರಿಸ್ಕೊಡ್ತೀನಿ. ಸ್ವಲ್ಪ ಅವ್ರ ಥರನೇ ಮಾತಾಡ್ಬೇಕು ನಾವು, ಅವಾಗ ಗೊತ್ತಾಗುತ್ತೆ. ಹೌದು, ಇಲ್ಲ ಅಂದರೆ ಕಷ್ಟ. ಕೇಳ್ಕೊಂಡು ನಮ್ಮ ಬಸ್ನ ಐಡೆಂಟಿಫೈ ಮಾಡಿದ್ದೀವಿ. ಇದೇ ಪಾಲ ಬಸ್ಸು. ನನ್ನ ಪಾಲ ಬಸ್ ಜೊತೆ ನನಗೇನು ಗೊತ್ತಾ, ಮೇಯ್ನ್ ನನ್ನ ಅಟ್ರಾಕ್ಷನ್ ನೋಡ್ತಿರೋದು ನೋಡಿ. ಅಲ್ಲಿ ಕಾಣಿಸ್ತಿದೆ ನಿಮಗೆ ಬೋರ್ಡು. IELTS, OET, PT ಇವೆಲ್ಲ ಆ್ಯಕ್ಚುಲಿ ನಾನು ಮಾಡೋ ಫೀಲ್ಡ್ ಗೈಸ್. ನಾನು ಇದೇ ಫುಲ್ ಟೈಮ್ ವರ್ಕ್ ಮಾಡೋದು ಆ್ಯಕ್ಚುಲಿ. ಸ್ಟೂಡೆಂಟ್ಸ್ನ ಅಬ್ರಾಡ್ ಕಳಿಸೋದು ನನ್ನ ಫುಲ್ ಟೈಮ್ ವರ್ಕು. ಇಲ್ಲಿ ಬೋರ್ಡ್ಗಳು ನೋಡಿ ಹೆಂಗೆ ಹಾಕೋರೆ. ಸೊ ಸರಿ, ಬನ್ನಿ ಕುತ್ಕೊಳ್ಳೋಣ. ನಮ್ಮ ಪವನ್ ಬ್ರೋ ಹೋಗ್ಬಿಟ್ಟು ಮಾತಾಡಿಸ್ತವ್ರೆ. ನಾವು ಫ್ರಂಟಲ್ಲಿ ಕುತ್ಕೊಳ್ಳೋಣ. ಯಾವಾಗಲೂ ಕೇರಳ ಅವರು ಬಸ್ಸು ಸೂಪರಾಗಿ ಓಡಿಸ್ತಾರೆ ಅಂತಾರೆ. ಹಾಂ ನೋಡಿ, ಕೇರಳ ಬಸ್ಸಲ್ಲಿ ಕೂತಿದ್ದೀವಿ. ಬ್ಯಾಗ್ ಅಲ್ಲೇ ಇದೆಯಲ್ಲ? ಇಲ್ಲಿ ಇಲ್ಲೇ ಇದೆ ಬ್ಯಾಗು. ನಮ್ಮಂಗೆ ಕಾಮಿಡಿ ಮಾಡ್ತಾನೆ. ನಿಜ ಹೇಳ್ಬೇಕು ಅಂದರೆ ಬೆಂಗಳೂರಲ್ಲೂ ಅಷ್ಟೇ, ನಾವು ನಾರ್ಮಲಿ ನನ್ನ ಬಸ್ ಹತ್ತೋದೇ ಇಲ್ಲ. ತುಂಬ ಅಪರೂಪ 2 ವೀಲರ್ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಕಾರ್ ಯೂಸ್ ಮಾಡಿಲ್ಲ ಹೋಗ್ತೀವಿ. ಕೇರಳ ಬಂದು ಟ್ರೈನಲ್ಲಿ ಬಂದು ಬಸ್ ಹತ್ತಿ ಹೋಗ್ತಾ ಇದೀವಿ. ಬಸ್ ಜರ್ನಿನೂ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಕೇರಳ ಬಸ್ ಗೊತ್ತಲ್ವಾ, ಎಕ್ಸ್ಪರ್ಟ್ನರಿ ಓಡಿಸೋದ್ರೆ ಡ್ರೈವಿಂಗ್ ಸ್ಕಿಲ್ಸ್ ಅವ್ರದ್ದು ಸೂಪರ್ ಆಗಿರ್ತಂತೆ. ಹಂಗೆ ಒಂದು ಡ್ರೈವ್ ಮಾಡಿದ್ರೆ ನಾವು ನೋಡಿ ಕೇರಳದ ಡ್ರೈವಿಂಗ್ ಸ್ಕಿಲ್ಸ್ ಫಿಟ್ನೆಸ್ ಮಾಡ್ಬೋದು. ಏನ್ ಬ್ರೋ? ഇപ്പോഴും എളുപ്പപ്പടി വടവാതിരി മാറി ഉറവയ്ക്കല മൈനൂര ഇറക്കുന്ന കിടന്നോടി നേരെ പാല. ಪಾಲ ರೀಚ್ ಆಗಿದ್ದೀವಿ. ಇದು ನಮ್ಮ ಹೋಟೆಲ್ ಸ್ಟೇ. ಏನಕ್ಕಂದರೆ ತುಂಬಾ ಟಯರ್ಡ್ ಆಗಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ನಮ್ಮ ಪವನ್ ಬ್ರೋ ಕಾರ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗೋಣ. ಬ್ರೋ
ಫುಲ್ ಎಕ್ಸೈಟೆಡ್ ಆಗಿದ್ದಂಗಿದ್ದೀರಾ? ನೋಡಿ ಪವನ್ ಬ್ರೋ ಮದುವೆ ಬಗ್ಗೆ ಎಲ್ಲ ಮಾತಾಡ್ತಾವ್ರೆ. ಯೂಟ್ಯೂಬ್ನಲ್ಲಿ ಏನಕ್ಕೆ ವೀಡಿಯೋಸ್ ಹಾಕೋದು ಅಂದರೆ ಮದುವೆ ಆದಮೇಲೆ ಹೋಗಿ ನೋಡಿದ್ರು ಇರುತ್ತಲ್ಲ ಅಂತ ಖುಷಿ ಪಡ್ತಾರೆ. ಹೌದೌದು ಇದೇ ಇರುತ್ತೆ. ಸೊ ನಾವು ಇವಾಗ ಲಂಚಿಗೆ ಬಂದಿದ್ದೀವಿ. ಲಂಚ್ ಮಾಡಿಕೊಂಡು ನಮ್ಮ ಹುಡುಗನಿಗೆ ಫೋನ್ ಮಾಡಿದ್ದೀವಿ. ಅದಕ್ಕೆ ಸ್ಲೈಟಾಗಿ ಇದಾಗ್ತಾರೆ ಜೀರಾ. ಸೊ ಅದಕ್ಕೆ ಹೆಲ್ತ್ ಒಳ್ಳೆಯದು. ಫಸ್ಟು ಇನ್ನೊಂದೇನಂದರೆ ಯಾವಾಗಲೂ ಬಿಸಿನೀರು ಕೊಡ್ತಾರೆ. ಹೌದು ನಾವು ಬೇಕಾದ್ರೆ ವಾಟರ್ ಬಾಟಲ್ ತಗೋಬೇಕಿದ್ದು. ಸೊ ನಾವು ಸ್ಟೇ ಮಾಡ್ತಿರೋ ಹೋಟೆಲ್ ಬಂದು ಇದು ನೋಡಿ, ಇಲ್ಲಿ ಫುಲ್ಲು ಮಾಲ್ ಥರ ಇದೆ. ನಾವು ಸ್ಟೇ ಮಾಡ್ತಿರೋದು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ. ಕೆಳಗಡೆ ಹಂಗೆ ನೋಡ್ಕೊಂಡ್ರೆ ಹೀರೋ ಕಾಣಿಸ್ತಿದ್ದಾರೆ ನೋಡಿ. ಫೇಸ್ದಲ್ಲಂತೂ ಒಂದು ಎಕ್ಸ್ಪ್ರೆಷನ್ ಇದೆ, ನರ್ವಸ್ನೆಸ್ಸು ಇದೆ, ಆಮೇಲೆ ಎಕ್ಸೈಟ್ಮೆಂಟು ಇದೆ, ಮಿಕ್ಸ್ಡ್ ಫೀಲಿಂಗು. ಕಾರ್ ನೋಡ್ತಾ ಇದ್ದೀನಲ್ವಾ, ಸೊ ಕಾರ್ ಬರ್ತಿದೆ. ಬಂದಾಗಲೇ ECU ಫಿಟ್ ಮಾಡೋದು, ಡಮ್ 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 ಅನ್ಕೊಂಡು ನೋಡ್ಕೊಂಡು ಹೋಗೋದು. ಕೇರಳದಲ್ಲಿ ಅದು ಸೌಂಡ್ ಮಾಡ್ಕೊಂಡು ಹೋಗ್ಬೇಕಂತೆ ಪವನ್ ಬ್ರೋಗೆ. ಇನ್ನೊಂದು ಜಸ್ಟ್ ಕೆಲವೇ ನಿಮಿಷ ಕಾರ್ ಬರ್ತಿದೆ, ಹಿಂಗೆ ಬರೋದು, ಹಿಂಗೆ ಅಂತ ಬರುತ್ತೆ. ಇಲ್ಲಿ ಬಂದಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಕಾರ್ ನೋಡ್ಕೊಂಡು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಂತೂ ಇದಾನೆ. ಅಷ್ಟೇ ಗೊತ್ತಿರೋದು. ಸರ್ಪ್ರೈಸ್ ಆಗಿ ಬರ್ತಾನೆ ಅಂತ ನೋಡಿ. ಕಾರ್ ಬಂತು. ಪವನ್ ರಿಯಾಕ್ಷನ್ ನೋಡಿ. ಏನ್ ಬ್ರೋ ಖುಷಿ? ಫುಲ್ ಖುಷಿ. ಬನ್ನಿ ಹೋಗೋಣ. ಕಾರ್ ಬಂದಿದೆ, ನಡೀರಿ. ಓಡಿ ಬ್ರೋ, ಏನು ಓಡ್ತಿಲ್ಲ, ಓಡ್ತಾ ಇದ್ದಾನೆ. ನಾನು ಇವತ್ತು ಪವನ್ ಬ್ರೋ ಓಡಿಸಿ ಬಿಡ್ತೀನಿ ಇವಾಗ ಎಕ್ಸೈಟ್ಮೆಂಟ್ಗೆ. ಬನ್ನಿ ನಡೀರಿ ಕುತ್ಕೊಳ್ಳಿ. ಓಕೆನಾ? ಖುಷಿನಾ? ಹಾಯ್ ಬ್ರೋ. ಮತ್ತೆ ಭೇಟಿ ಆಗ್ತಿದ್ದೀವಿ ಆಶಿಕ್ನ. ನೋಡಿ ಕರ್ನಾಟಕ ಫ್ಲ್ಯಾಗು, ಕೇರಳದಲ್ಲಿ ಕರ್ನಾಟಕ ಫ್ಲ್ಯಾಗು. ಇದು ಕಾರು ಆಫ್ಟರ್ ಲಾಂಗ್ ಟೈಮ್. ಸೊ ಫೈನಲಿ ನಾವು ಒಂದು ಟೌನ್ಗೆ ಬಂದಿದ್ದೀವಿ. ಟೌನ್ ಹೆಸರು ಮೂವಟ್ಟಪುರಂ. ಓಕೆ, ಮೂವಟ್ಟಪುರಂ. ಲೈಕ್ ದಿಸ್. ಲೊಕೇಶನ್ ರೀಚ್ ಆಗಿದ್ದೀವಿ. ಇದೇ ಲೊಕೇಶನು ನಮ್ಮ ಪವನ್ ಬ್ರೋದು ಕಾರು. ವೆಯ್ಟಿಂಗ್ ಇಷ್ಟು ದಿನ ನೀವು ವೆಯ್ಟ್ ಮಾಡಿ ಸಸ್ಪೆನ್ಸು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಹಿಂದೆ ಓ ನೋಡಿದ್ರಾ, ಬ್ಯಾಗ್ಡ್. ಪವನ್ ಬ್ರೋ ಅಂತೂ ಫುಲ್ಲು ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ ನೋಡಿ ಬ್ರೋ. ಮುಂದೆಯಿಂದ ಫೈನಲಿ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ಬರ್ತು. ಬ್ಯಾಗ್ ಮಾಡಿ ನಿಲ್ಸಿದ್ದಾನೆ. ಆಲ್ಟೋ K10 ಬ್ಯಾಗ್ಡ್, ಫಸ್ಟ್ ಆಲ್ಟೋ K10 ಬ್ಯಾಗ್ಡ್ ಇನ್ ಇಂಡಿಯಾ. ನೋಡಿದ್ರಾ, ಫುಲ್ ಪ್ರೌಡ್ ಮೂಮೆಂಟು, ಪ್ರೌಡ್ ಫೀಲಿಂಗು. ಒಂದು ಹೊಸ ಅಪ್ಡೇಟು, ಹಳೇ ಟೈರ್ಗಳು ನಮ್ಮ ಪವನ್ ಬರೋದು. ಪರವಾಗಿಲ್ಲ ಬ್ರೋ, ಇದು ಹಳೆ ಟೈರ್ಗಳು. 185 60 ಎಷ್ಟು ಬ್ರೋ? 185 50ನಾ? ಹಾಂ, 185 50 14. ಸೊ ಇದನ್ನು ತೆಗೆದ್ಬಿಟ್ಟು ನಾವು ಲೋ ಪ್ರೊಫೈಲ್ ಹಾಕ್ಸಿದ್ದೀವಿ. ಲೋ ಪ್ರೊಫೈಲ್ ಅಂತಲ್ಲ, 155 65 ಅಂದರೆ ಬೇಸಿಕ್ಲಿ ಥಿಕ್ನೆಸ್, ಟೈರ್ ಥಿಕ್ನೆಸ್ ಇಷ್ಟಾಗಿದೆ. ಸೊ ಬಾಡಿ ಲೈನಿಗೆ ಸೂಟ್ ಆಗಿದೆ ನೋಡಿ, ಬಾಡಿ ಲೈನಿಗೆ ಕೂತಿದೆ. ಮುಂಚೆ ಇದ್ದಿದ್ದು ಆಚೆ ಬರ್ತಿದ್ದು ಈ ಟೈರ್, ಈ ಪಾರ್ಟ್ ಬಂದು ಹಿಂಗೆ ಕರ್ವ್ ಆಗ್ತಿತ್ತು ಹಿಂಗೆ ಈ ಥರ. ಸೊ ಇವಾಗ ಸ್ಟ್ರೈಟ್ ನೋಡಿ, ವೀಲಿಗೆ ಸ್ಟ್ರೈಟ್ ಆಗಿದೆ. ಸೊ ಇವಾಗ ಏನು ಅಂದರೆ ಬ್ಯಾಗ್ ಮಾಡಿದಾಗ ಕ್ಲೀನಾಗಿ ಕೂರುತ್ತೆ ಅಂತ ಒಂದು ಉದ್ದೇಶ. ಸೊ ಅದಕ್ಕೆ ನಾವು ಇದು ಆಡಿಸಿರೋದು. ಇವಾಗ ಬ್ಯಾಗ್ ಮಾಡ್ತೀವಿ ನೋಡಿ. ನೋಡಿ ಬ್ಯಾಗ್ ಕುತ್ಕೊಂತು ಫ್ರಂಟ್ ಅಂತೂ ಫುಲ್ ಕೂತ್ಬಿಟ್ಟು ನೋಡಿ. ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ಫಸ್ಟ್ ಬ್ಯಾಗ್ಡ್ ಆಲ್ಟೋ K10. ಸಖತ್ತಾಗಿದೆ. ಆ ಕಡೆಯಿಂದ ತೋರಿಸ್ಕೊಡ್ತೀನಿ ಇರಿ. ಈ ಕಡೆ ನೋಡಿ, ಇನ್ನೂ ಕೆಳಗಡೆ ಕೂತಿದೆ. ಅಂದರೆ ಬೇಸಿಕ್ಲಿ ಏನಂದರೆ ರೂಮ್. ಸೊ ರೆಡಿಯಾಗಿದ್ದೀವಿ. ಡೇ 3ನೇ ಅಂತ ಹೇಳ್ಬೋದು. ಡಿಲೇ ಆಗಿಬಿಡ್ತು, ನಿನ್ನೆ ನೈಟ್ ಹೋಗ್ಬೇಕಾಗಿದ್ದು. ಬನ್ನಿ ಬ್ರೋ.
ನೋಡಿ ಯುಂಡೈ ಯಾನು ನಮ್ಮ ಆಶಿಕ್ದು ಕ್ಯೂಲೈಟ್ ಕಸ್ಟಮ್ಸ್. ಹಾಯ್ ಬ್ರೋ, ಕೆನ್ ಯು ಓಪನ್ ಡಿಕ್ಕಿ? ಬ್ರೋ ಓಪನ್ ಮಾಡಿ ಡಿಕ್ಕಿ. ಫೈನಲಿ ಲೊಕೇಶನ್ ಆದರೆ ರೀಚ್ ಆಗಿದ್ದೀವಿ. ಕ್ಯೂಲೈಟ್ ಕಸ್ಟಮ್ಸ್. ಕಾರ್ ಮಿಸ್ಸಿಂಗು ಅದು ಹೇಳಲ್ಲ, ಅದು ರೆಡಿ ಆಗ್ತಿದೆ. ಸೊ ಯುಂಡೈ ಇಯಾನು ನಮ್ಮ ಆಶಿಕ್ದು. ಆ್ಯಕ್ಚುಲಿ ನಾನು ಆಶಿಕ್ ಮೀಟ್ ಆಗಿದ್ದು ಯುಂಡೈ ಇಯಾನಿಂದಾನೆ. ಸೊ ಕ್ಯೂಲೈಟ್ದು ಇನೋವಾ OG ಅವರು ಇನೋವಾ ನೋಡಿ, ಏರ್ ಸಸ್ಪೆನ್ಷನ್ ಎಲ್ಲ ಆಗಿದೆ. ಇದೂ ಡ್ಯುಯಲ್ ಎಕ್ಸಾಸ್ಟು. ಈಗ ಸೈಡಿಂದನೂ ಬರುತ್ತೆ, ಬ್ಯಾಕಿಂದನೂ ಎಕ್ಸಿಟ್ ಆಗುತ್ತೆ. ಏರ್ ಸಸ್ಪೆನ್ಷನ್ ನೋಡಿ ಹೆಂಗಿದೆ. ಆ ಕಡೆ ವೀಲ್ ಕರೆಕ್ಟ್ ಆಗಿದೆ. ಇದು ನೋಡಿ ಏರ್ ಫಿಲ್ಟ್ರು ಇನ್ನೂ ಡ್ರಾಪ್ ಮಾಡಿಲ್ಲ ಅನ್ಕೊತೀನಿ, ಬಟ್ ಹಿಂಗಿದೆ. ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಬಂದು ಆಮೇಲೆ ಇದ್ರ ಬೇಕಂದ್ರೆ ರಿವ್ಯೂ ವಿಡಿಯೋ ಮಾಡೋಣ. ಆಡಿಯನ್ಸು ಆಲ್ ಓವರ್ ವರ್ಲ್ಡ್ ನೋಡ್ಬೋದು ಅಂತ, ಅರ್ಥ ಆಗುತ್ತೆ ಅಂತ ಮಾಡಿ ಇಲ್ಲಿ ಮುಂದ್ಗಡೆ ಏನು ಅಂಗಡಿ ಇದೆ ಹಂಗೆ ತೋರಿಸ್ಬೇಡಿ. ಏನು ಅಂಗಡಿ ಇದೆ? ಅಯ್ಯೋ ಶಾಂತಮ್ ಪಾಪಂ ಶಾಂತಮ್, ಹಂಗೆಲ್ಲ ತೋರಿಸ್ಬಾರ್ದು, ಬೇಕಾಗಿಲ್ಲ ನಮ್ಗೆ ಆ ಅಂಗಡಿ. ಟಾಡಿ ಬನ್ನಿ ಹೋಗೋಣ ಒಂದು ರೌಂಡು. ಬನ್ನಿ, ಕಾರ್ ಎತ್ಕೊಂಡೆ ಹೋಗೋಣ ಬನ್ನಿ. ನಡೀರಿ. ಈ ಫೋರ್ಡ್ ಫಿಗೋ ಸ್ಟೇಜ್ 2 ಆಗಿದೆ. ಡೀಸೆಲ್ಲು, ಹಾರ್ಡ್ ಕಟ್ಟು ಆಪ್ಸ್ ಇದೆ ಇದರಲ್ಲಿ. ನೋಡಿ ಹೆಂಗಿದೆ ಲುಕ್ಕು, ಸೈಕಾಗಿದೆಲ್ಲ. ಕೇರಳ ಬಂದೇ ಮಾಡಿಫಿಕೇಷನ್ನು, ಮಾಡಿಫೈಡ್ ಕಾರ್ಸು, ಫುಲ್ ಸ್ಪಾಟಿಂಗು. ಆಲ್ಮೋಸ್ಟ್ 3 ಗಂಟೆ ಮಧ್ಯಾಹ್ನ. ಏನು ಬ್ರೋ ಫಸ್ಟ್ ಏಡ್ ಆಗ್ಬಿಟ್ಟಿದ್ದೀರಾ? ಬರೀ ಬೇಕ್ರಿ ಗತಿ ಆಗ್ಬಿಟ್ಟಿದೆ. ಬರೀ ಬೇಕ್ರಿನೇ ನೋಡಿರಿ. ಹೋದ ಸತಿನೂ ಇಲ್ಲೇ ಬಂದಿದ್ದು ನೋಡಿರ್ತೀರ ನೀವು. ಹೋದ ಸತಿ ಇಲ್ಲೇ ಬಂದಿದ್ದು. ಇಲ್ಲಿ ಅಕ್ಕಪಕ್ಕ ಯಾವುದೇ ಥರ ರೆಸ್ಟೋರೆಂಟ್ಗಳು, ಹೋಟ್ಲುಗಳೇ ಇಲ್ಲ. ಅದು ನಮಗೆ ಸೆಟ್ ಆಗೋ ಥರ ಅಂತೂ ಇಲ್ಲವೇ ಇಲ್ಲ. ಹೋದ್ರೂ ಇಷ್ಟೇ ಚಿಕ್ಕ ಹೋಟ್ಲು. ನಿಧಾನಕ್ಕೆ ನೋಡಿ, ಫುಲ್ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಪವನ್ ರೋ ಓಡಿಸ್ತಾರೆ ಕೇರಳ ರೋಡ್ಗಳಲ್ಲಿ. ಗಾಡಿ ಮತ್ತೆ ಸೈಕ್ ಅನ್ಕೊಳ್ಳಿ, ಇಲ್ಲ. ಹೆಂಗಿದೆ ಬ್ರಡಿ ಫೀಲಿಂಗು ಕೇರಳ ರೋಡಲ್ಲಿ? ಹೋಗ್ತಾ ಇದೀವಿ, ಬಸ್ ಬಂತು, ಇಬ್ರು ಎದೆ ಬಾಯಿ ಹಾಕೊಂಡು. ಗಾಡಿ ಓಡಿಸೋ ಸ್ಪೀಡ್ ಚೆನ್ನಾಗಿದೆ, ಹಿಂಗೆ ಅಲ್ವಾ? ಆಶಿಕ್ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೆ. ಸೊ ಆಶಿಕ್ ಬಂದಿದ್ದಾನೆ. ನಿಮಗೆ ಇನೋವಾದು ಮಾಡಿಫಿಕೇಶನ್ಸ್ ತೋರಿಸ್ಕೊಡ್ತೀನಿ. ಇಂಜಿನ್ ಮೇಲೆ ನೋಡಿ ಹೆಂಗಿದೆ. ಆಲ್ಮೋಸ್ಟು ಎಲ್ಲನೂ ಸ್ಟೈನ್ಲೆಸ್ ಸ್ಟೀಲ್ ಪೈಪಿಂಗು. ಇದು ಬಂದು ಏರ್ ಫಿಲ್ಟರ್ ಗೈಸ್, ಇದು ಬಂದು ಏರ್ ಫಿಲ್ಟರ್, ಓಪನ್ ಫಿಲ್ಟರು. ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಪೈಪಿಂಗು. ಇದು ನೋಡಿ ಟರ್ಬೋಯಿಂದ ಎಕ್ಸಿಟ್ ಆಗ್ತಿದೆ. ಇದು ಬಂದು ಎಕ್ಸಾಸ್ಟ್ ಪೈಪಿಂಗು. ನೋಡಿ ಯಾವ ಥರ ಮಾಡ್ತಿದ್ದಾರೆ. ಪ್ರಾಪರ್ ಇಂಡೋನೇಷಿಯನ್ ಸ್ಪೆಕ್ಕು ಬೇಸಿಕ್ಲಿ. ಸೊ ಇಂಡೋನೇಷಿಯನಲ್ಲಿ ಇದೇ ಥರ ಕಾರ್ ಮಾಡಿಫೈ ಮಾಡ್ತಾರೆ. ಇನೋವಾಸು, ಫಾರ್ಚುನರ್ಸ್ ಎಲ್ಲನೂ ನಾರ್ಮಲಿ ಲೋ ಇರುತ್ತೆ, ಏರ್ ಸಸ್ಪೆನ್ಷನ್ ಇರುತ್ತೆ. ಇದೇ ಥರ ಇಂಟರ್ಕೂಲರ್ ಎಲ್ಲ ಚೇಂಜ್ ಮಾಡಿರ್ತಾರೆ. ಪ್ಲಸ್ ಒಂದು ಸೈಡು ಏರ್ ಫಿಲ್ಟ್ರು, ಇನ್ನೊಂದು ಸೈಡ್ ನೋಡಿ ಹೆಂಗಿದೆ ಇದು ಲೈಟಿಂಗು. ಸೊ ಇದೇ ಥರ ಇಂಡೋನೇಷಿಯನಲ್ಲಿ ಮಾಡಿಫೈ ಮಾಡೋದು. ಇದ್ರದ್ದು ಡೀಸೆಲ್ ಎಕ್ಸಾಸ್ಟು ಕೇಳಿಸ್ಕೊಳ್ಳಿ, ಸೂಪರಾಗಿದೆ. ಇದರಿಂದ ಡೀಸೆಲ್ ಎಕ್ಸಾಸ್ಟು ಕೇಳಿರ್ತೀರಾ, ಬಟ್ ಇದೇನು ಅಂದರೆ ದೊಡ್ಡ ಇಂಜಿನ್ ಅಲ್ಲ. ದೊಡ್ಡ ಇಂಜಿನ್ಗೆ ಸೌಂಡ್ ಇನ್ನೂ ಕ್ರೇಜಿಯಾಗಿರುತ್ತೆ. ಹೆಂಗಿದೆ. ಸೊ ಇಲ್ಲಿಂದನೂ ಒಂದು ಎಕ್ಸಾಸ್ಟ್ ಎಕ್ಸಿಟ್ ಆಗುತ್ತೆ, ಸೈಡ್ ಎಕ್ಸಿಟು. ಪ್ಲಸ್ ಬ್ಯಾಕಲ್ಲೂ ಒಂದು ಎಕ್ಸಾಸ್ಟ್ ಇದೆ, ಇಲ್ಲೂ ಒಂದು ಎಕ್ಸಾಸ್ಟ್ ಇದೆ. ಸೊ ರೇವ್ ಮಾಡಿದಾಗ ಎರಡು ಸೈಡಿಂದನೂ ಸ್ಮೋಕ್ ಬರುತ್ತೆ. ಇಲ್ಲಿ ಹಿಂಗೂ ಸ್ಮೋಕ್ ಬರುತ್ತೆ, ಹಿಂಗೂ ಸ್ಮೋಕ್ ಬರುತ್ತೆ. ಬಟ್ ಸೂಪರಾಗಿದೆ ಈ ಸ್ಪೆಕ್ ಅಂತೂ. ನೈಟ್ರೋ ಸ್ಪರ್ಜ್ ಅಂತ ಒಂದು ಹೇಳ್ತಾರಲ್ಲ, ಅದೇ ಉಲ್ಫಲ್ಲೆಲ್ಲ ಹಿಂಗೆ ಬರ್ತಾರಲ್ಲ, ಹಿಂಗೆ ಮೇಲಕ್ಕೆ ವೈಟ್ ಕಲರ್ ಸ್ಮೋಕ್ ಹೋಗುತ್ತಲ್ಲ. ಸೊ ಅದು ನೈಟ್ರೋ ಸ್ಪರ್ಜ್ ಖಾಲಿಯಾಗಿದೆ. ಇಲ್ಲಾಂದರೆ ನಿಮ್ಮ ನೈಟ್ರೋ ಸ್ಪರ್ಜ್ ತೋರಿಸ್ಕೊಡ್ತಿದೆ. ಪ್ಲಸ್ ಇದಲ್ಲಿ ಫ್ಲೇಮ್ ಕಿಟ್ಟು ಇದೆ, ಸೈಡಿಂದ ಹಿಂಗೆ ಫ್ಲೇಮ್ಸ್ ಆಚೆ ಬರ್ತಿದೆ. ಅದನ್ನು ಸದ್ಯಕ್ಕೆ ತೆಗೆದಿದ್ದಾರೆ. ಬಟ್ ಇದು ಓವರಾಲ್ ಈ ಕಾರಲ್ಲಿರೋ ಮಾಡಿಫಿಕೇಷನ್ಸು. ಫೈನಲಿ ಕೆಲಸ ಎಲ್ಲ ಮುಗೀತು. ಆಲ್ಮೋಸ್ಟ್ ಟೈಮ್ ಬಂದು ಎಷ್ಟು ಬ್ರೋ? 3 ಗಂಟೆನಾ? ಬೆಳಗ್ಗೆ 3 ಗಂಟೆ. ನಾವು ಇವಾಗ ಕೇರಳದಿಂದ ಹೊರಟಿದ್ದೀವಿ. ಡೇ 3 ಆ್ಯಕ್ಚುಲಿ ಒಂದಿನ ಎಕ್ಸ್ಟೆಂಡ್ ಆಗೋಯ್ತು. ಬಟ್ ಕ್ಯೂಲೈಟ್ಗೆ ಬಾಯ್. ಬೆಂಗಳೂರು ಇಯರ್ ವಿ ಕಮ್. ಗೈಸ್ ಫೈನಲಿ ಕಾರ್ ಸಿಕ್ತು. ಕಾರ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ.
ಮನೆ ಇರೋ ಹುಡುಗರೆಲ್ಲ ಫುಲ್ ಫಿದಾಗಿ ಹೋಗ್ತಾರೆ ನಮ್ಮ ಮನೆ ಪಕ್ಕಾ ಒನ್ ಅಂಡ್ ಓನ್ಲಿ ಇಂಡಿಯಾಸ್ ಒನ್ ಅಂಡ್ ಓನ್ಲಿ ಅಂಡ್ ಫಸ್ಟ್. ಡಿಕ್ಕಿ ಕಸ್ಟಮೈಸ್ ನೀವು ನೋಡಿಲ್ಲ, ನಾವು ನೋಡ್ಬಿಟ್ಟೆ ಕಂಗಾಲಾಗೋದ್ವಿ, ಆ ಥರ ಆಗಿದೆ. ಒಂದು ಸ್ವಲ್ಪ ಕಂಗಾಲ್ ಅಂದ್ರೆ ಆ ಥರ ಏನಿಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಮಾಡೋಷ್ಟು ಇರಲ್ಲ, ಬಟ್ ಏನೋ ಸೂಪರ್ ಆಗಿ ಅನ್ಸಿದೆ ನಮಗೆ. ನೋಡಿ ಆಮೇಲೆ ತೋರಿಸ್ತೀವಿ. ಆಮೇಲೆ ಒಂದ್ಸರಿ ಒಂದು ಫುಲ್ ರಿವ್ಯೂ ವಿಡಿಯೋ ಮಾಡೋಣ. Yeah. ಸೊ ಅದರಲ್ಲಿ ಕಾರ್ದು ಫುಲ್ ಡೀಟೇಲ್ಸು ಮಾಡಿಫಿಕೇಶನ್ಸ್ ಎಲ್ಲ ತೋರಿಸ್ಕೊಳೋಣ. ನಮ್ಮ ಬೆಂಗಳೂರು ರೀಚ್ ಆಗಿದ್ದೀವಿ. ಇಂಡಿಯಾದ ಏಕೈಕ ಮಾಡಿಫೈಡ್ ಆಲ್ಟೋ. ಸಾರಿ, ಸ್ವಲ್ಪ ಲ್ಯಾಗ್ ಹೊಡಿತಿದೆ, ಏನಕ್ಕಂದ್ರೆ ನಿದ್ದೆ ಇಲ್ಲ, ನೈಟ್ ಎಲ್ಲ ಫುಲ್ಲು ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಮಕ್ಕ ನೋಡಿದ್ರೆ ಗೊತ್ತಾಗಬೇಕು. ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡ್ಕೊಂಡು ಬಂದಿರ್ತೆ, ಎಲ್ಲೂ ನಿಲ್ಸಿಲ್ಲ ಕಾರ್. ಸೊ ಓಕೆ, ಅಷ್ಟೇ. ಈ ವ್ಲಾಗ್ ಇಲ್ಲಿ ಎಂಟಕ್ಕೆ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಕಂಟೆಂಟ್ಸ್ ಮಾಡ್ತಿರ್ತೀನಿ. ನೆಕ್ಸ್ಟ್ ರಿವ್ಯೂ ವೀಡಿಯೋಸು ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಮತ್ತೊಮ್ಮೆ. ಸೊ ನಿಮಗೆ ಕಾರ್ ರಿವ್ಯೂ ವೀಡಿಯೋಸು ತೋರಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್.